ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಅಧ್ಯಾಯ 5 ವಿದುರ ಮೈತ್ರೇಯ ಸಂವಾದ. ಇದರಿಂದ ಇವತ್ತು 2 ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಶ್ಲೋಕ 18. ಮೈತ್ರೇಯ ಉವಾಚ ಸಾಧು ಪೃಷ್ಟಂ ತ್ವಯಾ ಸಾಧೋ ಲೋಕಾನ್ ಸಾಧ್ವನು ಗೃಹ್ಣತ ಕೀರ್ತಿಂ ವಿತನ್ವತಾ ಲೋಕೆ ಆತ್ಮನೋಧೋಕ್ಷ ಜಾತ್ಮನಃ. ಅನುವಾದ. ಶ್ರೀ ಮೈತ್ರೇಯರು ಹೇಳಿದರು, ಓ ವಿದುರನೇ, ನಿನಗೆ ಸಕಲ ಯಶಸ್ಸುಗಳುಂಟಾಗಲಿ. ಎಲ್ಲ ಸದ್ಗುಣಗಳಲ್ಲಿ ಯಾವುದು ಹಿರಿದೆಂದು ನೀನು ನನ್ನನ್ನು ಕೇಳಿರುವೆ. ಅದರಿಂದಾಗಿ ನೀನು ನನಗೆ ಮತ್ತೆ ಜಗತ್ತಿಗೆ ಎರಡಕ್ಕೂ ದಯೆ ತೋರಿದ್ದೀಯೆ. ಏಕೆಂದರೆ ನಿನ್ನ ಮನಸ್ಸು ಸದಾ ಅಧೋಕ್ಷಜನ ವಿಚಾರಗಳಲ್ಲಿ ಮಗ್ನವಾಗಿರುತ್ತದೆ. ಶ್ಲೋಕ 19. ನೈತ ಚಿತ್ರಂ ತ್ವಯಿ ಕ್ಷತ್ತರ್ಬಾದರಾಯಣ ವೀರ್ಯಜೆ ಗೃಹೀತೋ ನನ್ಯಭಾವೇನ ಯತ್ವಯ ಹರಿರೀಶ್ವರಃ. ಅನುವಾದ. ಓ ವಿದುರ, ನೀನು ಶ್ರೀಕೃಷ್ಣನನ್ನು ಒಂದೇ ಮನಸ್ಸಿನಿಂದ ಒಪ್ಪಿರುವುದರಲ್ಲಿ, ಅಂಗೀಕರಿಸಿರುವುದರಲ್ಲಿ ಆಶ್ಚರ್ಯವೇನೂ ಇಲ್ಲ. ಏಕೆಂದರೆ ನೀನು ವೇದವ್ಯಾಸರ ವೀರ್ಯದಿಂದ ಹುಟ್ಟಿದ್ದೀಯೆ. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡಿದ್ವಿ? ವಿದುರರು ಕೇಳ್ತಾರೆ, ಪರಮ ನಿಯಂತ್ರಕನ ಅತಿಮಾನವ ದಿವ್ಯ ಕಾರ್ಯಗಳಿದೆಯಲ್ಲ, ಅದರ ಗುಣಗಾನವನ್ನು ನೀವು ಮಾಡಿ. ಆ ಭಗವಂತ ಸಕಲ ಶಕ್ತಿಯಿಂದ ಪೂರ್ಣನಾಗಿ ಈ ವಿಶ್ವ ಸೃಷ್ಟಿಯನ್ನು ಹೇಗೆ ಮಾಡಿದಾನೆ, ಅದರ ಪೋಷಣೆ ಮಾಡೋದಕ್ಕೆ ಯಾವ ಅವತಾರಗಳನ್ನು ತಗೊಂಡಿದ್ದಾನೆ, ಆ ಅವತಾರಗಳ ವಿಚಾರವನ್ನು ಹಾಡಿ ಅಂತಂದ್ಬಿಟ್ಟು ಕೇಳ್ತಾರೆ. ಅದಕ್ಕೆ ಶುಕಮುನಿಗಳು ಹೇಳ್ತಾರೆ, ಮಹರ್ಷಿ ಮೈತ್ರೇಯರು ವಿದುರನನ್ನು ಬಹಳವಾಗಿ ಗೌರವಿಸ್ತಾರೆ. ವಿದುರನ ಪ್ರಾರ್ಥನೆಯ ಹಾಗೆ ಈಗ ಜಗತ್ತಿಗೆ ಒಳ್ಳೆಯದಾಗಲಿ ಅನ್ನೋದಕ್ಕೋಸ್ಕರ ಈಗ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಅಂದರೆ ಸಾಧು ಸಂತರು ಮತ್ತು ಯಾರು ಆತ್ಮ ಸಾಕ್ಷಾತ್ಕಾರವಾಗಿರುವಂಥ ಮಹಾಪುರುಷರು ಇರ್ತಾರಲ್ಲ, ಅವರೆಲ್ಲ ಜಗತ್ತಿಗೆ ಕಲ್ಯಾಣವಾಗುತ್ತೆ ಅಂದರೆ ಮಾತ್ರ ಅವರು ಮಾತಾಡೋದು. ಇಲ್ಲಾಂದರೆ ಸುಮ್ಮನೆ ಇರ್ತಾರೋ ಸೈಲೆಂಟಾಗಿ. ಯಾರು ಏನೂ ಗೊತ್ತಿರೋದಿಲ್ವೋ ಅಂದರೆ ನಮ್ಮಂಥವ್ರು ನಾವೇ ಹೆಚ್ಚು ಮಾತಾಡೋದು ಯಾವಾಗಲೂ ಅಲ್ವಾ. ಏನಾದರೂ ಒಂದು ಯೂಸ್ ಇದೆ ಅಂದಾಗ ಮಾತಾಡಬೇಕು, ಇಲ್ಲ ಅಂತಂದರೆ ಸುಮ್ಮನೆ ಇರಬೇಕು. ಆದರೆ ನಮಗೆ ಸುಮ್ಮನೆ ಇರೋದಕ್ಕೆ ಬರೋದಿಲ್ಲ. ಅವ್ರು ನೋಡಿ ಎಷ್ಟು ಮೌನವಾಗಿರ್ತಾರೆ ಅಂತಂದ್ಬಿಟ್ಟು, ಎಷ್ಟು ಬೇಕೋ ಅಷ್ಟು ಮಾತಾಡ್ತಾರೆ. ಯಾವಾಗ ಅಗತ್ಯ ಇರುತ್ತೋ ಆವಾಗ ಮಾತ್ರ ಅವರು ಬಾಯಿ ತೆಗಿತಾರೆ, ಆಯಿತಾ. ಆ ರೀತಿ ನಾವಿರಬೇಕು. ಈಗ ಈ ಶ್ಲೋಕದಲ್ಲಿ ಮೈತ್ರೇಯರು ಹೇಳ್ತಾರೆ, ಓ ವಿದುರನೇ, ನಿನಗೆ ಎಲ್ಲ ರೀತಿಯ ಯಶಸ್ಸುಗಳು ಕೂಡ ಸಿಗಲಿ. ಎಲ್ಲ ಸದ್ಗುಣಗಳಲ್ಲಿ ಯಾವುದು ಉತ್ತಮವಾಗಿರುವಂಥದ್ದು ಅಥವಾ ಯಾವುದು ಹಿರಿಯದು ಅಂದರೆ ದೊಡ್ಡದು ಅಂತ ನೀನು ನನ್ನನ್ನು ಕೇಳಿದೀಯಾ. ಅದರಿಂದ ನೀನು ನನಗೆ ಮತ್ತು ಜಗತ್ತಿಗೆ ಎರಡಕ್ಕೂ ಕೂಡ ದಯೆ ತೋರಿಸ್ತಾ ಇದೆಯಾ. ಅಂದರೆ ನೀನು ಕೇಳಿದ್ರಿಂದ ಈಗ ನಾನು ಹೇಳೋ ಹಾಗಾಯಿತು. ಅಂದರೆ ಭಗವಂತನ ವಿಚಾರ ಮತ್ತೆ ನಾನು ಹೇಳುವಂಥ ಒಂದು ಸಂದರ್ಭ ನನಗೆ ಸಿಕ್ಕಿದೆ ಅಂದರೆ ಅದು ನನ್ನ ಮೇಲೆ ನೀನು ದಯೆ ತೋರ್ತಾ ಇರೋದು. ಇನ್ನು ಜಗತ್ತಿಗೆ ವಿಷಯ ಗೊತ್ತಾಗುತ್ತೆ ಅನ್ನೋದಕ್ಕೋಸ್ಕರ ಅವ್ರಿಗೂ ಕೂಡ ನೀನು ದಯೆ ತೋರಿಸ್ತಾ ಇದೆಯಾ ಅಂತ ಅರ್ಥ. ಯಾಕೆ ಅಂತಂದರೆ ನಿನ್ನ ಮನಸ್ಸು ಯಾವಾಗಲೂ ಕೂಡ ಅಧೋಕ್ಷಜನ ವಿಚಾರಗಳಲ್ಲೇ ಮಗ್ನವಾಗಿರುತ್ತೆ. ಅಂದರೆ ಆ ಭಗವಂತನ ವಿಚಾರಗಳಲ್ಲೇ ಮುಳುಗಿರುತ್ತೆ ನಿನ್ನ ಮನಸ್ಸು ಅಂತಂದ್ಬಿಟ್ಟು ಹೇಳ್ತಾರೆ. ಭಾವಾರ್ಥದಲ್ಲಿ ಗುರುಗಳು ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಮೈತ್ರೇಯ ಮುನಿಗಳು ಅಲೌಕಿಕ ವಿಜ್ಞಾನದಲ್ಲಿ ಅನುಭವ ಹೊಂದಿದವರು. ವಿದುರನ ಮನಸ್ಸು ಅಧೋಕ್ಷಜನಲ್ಲಿ ಪೂರ್ಣವಾಗಿ ಮಗ್ನವಾಗಿತ್ತೆಂಬುದನ್ನು ಅವರು ಅರಿಯಬಲ್ಲವರಾಗಿದ್ದರು. ಅಂದರೆ ಇಲ್ಲಿ ಮೈತ್ರೇಯ ಮುನಿಗಳು ಅಲೌಕಿಕ ವಿಜ್ಞಾನದಲ್ಲಿ ಅನುಭವ ಇರುವಂಥವ್ರು. ಈಗ ನಾವು ತಿಳ್ಕೊಳ್ಳುವಂಥ ವಿಜ್ಞಾನ ಇದೆಯಲ್ಲ, ಇದು ಲೌಕಿಕ ವಿಜ್ಞಾನ. ಆದರೆ ಅಲೌಕಿಕ ಅಂತಂದರೆ ಪಾರಮಾರ್ಥಿಕ ಅಂತ ಅರ್ಥ. ಸೊ ಅದರಲ್ಲಿ ಅನುಭವವನ್ನು ಹೊಂದಿರುವಂಥವ್ರು. ವಿದುರನ ಮನಸ್ಸಿದೆಯಲ್ಲ ಈಗ ಅಧೋಕ್ಷಜನಲ್ಲಿ, ಆ ಭಗವಂತನಲ್ಲೇ ಸಂಪೂರ್ಣವಾಗಿ ಮಗ್ನವಾಗಿದೆ ಅನ್ನೋದ್ರ ಬಗ್ಗೆ ಅವರಿಗೆ ಅರ್ಥ ಆಗುತ್ತೆ. ಅಂದರೆ ಅವರು ತಿಳ್ಕೊಂಡಿದ್ರು ಅವ್ರಿಗೆ, ಯಾಕಂದರೆ ಆ ವಿಜ್ಞಾನದಲ್ಲಿ ಅನುಭವ ಇರೋದ್ರಿಂದ ಅವ್ರಿಗೆ ಗೊತ್ತಾಗುತ್ತೆ. ಅಧೋಕ್ಷಜ ಎಂದರೆ ಇಂದ್ರಿಯ ಗ್ರಹಣ ಅಥವಾ ಇಂದ್ರಿಯಾನುಭವದ ಪರಿಮಿತಿಯನ್ನು ಮೀರಿರುವಂಥದ್ದು ಎಂದು ಅರ್ಥ. ಶ್ರೀಕೃಷ್ಣನು ನಮ್ಮ ಇಂದ್ರಿಯ ಅನುಭವಕ್ಕೆ ಮೀರಿದವನಾಗಿದ್ದಾನೆ. ಆದರೆ ಪ್ರಾಮಾಣಿಕ ಭಕ್ತನಿಗೆ ಅವನು ಸ್ವತಃ ಪ್ರಕಟನಾಗುತ್ತಾನೆ. ಅಂದರೆ ಇಲ್ಲಿ ಅಧೋಕ್ಷಜ ಅಂದರೆ ಏನು ಮೀನಿಂಗ್ ಹೇಳ್ತಾ ಇದ್ದಾರೆ. ಏನು ಅಂತಂದರೆ ಇಂದ್ರಿಯಗಳಿಗೆ ಅನುಭವಕ್ಕೆ ಬರದೇ ಇರುವನು, ಅದರ ಮಿತಿ ಮೀರಿರುವಂಥವನು. ಈಗ ಸಣ್ಣ ಸಣ್ಣ ಬ್ಯಾಕ್ಟೀರಿಯಾಗಳಿರುತ್ತಲ್ಲ, ಅದನ್ನು ನಾವು ನೋಡೋದಕ್ಕಾಗತ್ತಾ ಈ ಸಾಮಾನ್ಯವಾದ ಕಣ್ಣಿನಿಂದ? ಇಲ್ಲ.
ಅದಕ್ಕೆ ಮೈಕ್ರೋಸ್ಕೋಪ್ ಅಂತ ಹೇಳ್ತಾರೆ. ಅಂದರೆ ಅದರಲ್ಲಿ ಸಣ್ಣ ಸಣ್ಣ ಬ್ಯಾಕ್ಟೀರಿಯಾಗಳು ಕೂಡ ಕಾಣಿಸುತ್ತಲ್ವಾ. ಅಂದರೆ ನಮ್ಮ ಕಣ್ಣಿಗೆ ಕಾಣಿಸಲ್ಲ ಈ ಕಣ್ಣಿಗೆ. ಅದೇ ರೀತಿ ಭಗವಂತ ತುಂಬ ಶ್ರೇಷ್ಠವಾಗಿರುವಂಥವನು. ನಮ್ಮ ಈ ಐಹಿಕ ಇಂದ್ರಿಯಗಳಿಗೆ ಗೋಚರ ಆಗೋದಿಲ್ಲ ಅವನು, ನಮ್ಮ ಅನುಭವಕ್ಕೂ ಬರದೇ ಇರುವಂಥವನು. ಯಾಕಂದರೆ ನಮ್ಮ ಇಂದ್ರಿಯಗಳು, ನಮ್ಮ ಮನಸ್ಸು, ಅಂದರೆ ನಮ್ಮ ಇಂದ್ರಿಯಗಳಾಗಿರ್ಬೋದು, ಸೂಕ್ಷ್ಮ ಇಂದ್ರಿಯಗಳಾಗಿರಬಹುದು, ಅದೆಲ್ಲನೂ ಕೂಡ ಐಹಿಕಕ್ಕೆ ಒಳಗಾಗಿರೋದ್ರಿಂದ ನಾವು ಭಗವಂತನನ್ನು ಅದು ನೋಡೋದಕ್ಕಾಗೋದಿಲ್ಲ. ನಮ್ಮ ಇಂದ್ರಿಯಗಳನ್ನು ಮೀರಿರುವಂಥವು, ನಮ್ಮ ಇಂದ್ರಿಯಗಳ ಪರಿಮಿತಿಯನ್ನು ಮೀರಿರುವಂಥವನು ಶ್ರೀಕೃಷ್ಣ. ನಮ್ಮ ಇಂದ್ರಿಯ ಅನುಭವಕ್ಕೆ ಮೀರಿರುವಂಥವನು. ಆದರೆ ಪ್ರಾಮಾಣಿಕ ಭಕ್ತ ಇರ್ತಾನಲ್ಲ, ಅವನೇ ಬಂದು ಮುಂದೆ ಪ್ರಕಟಗೊಳ್ತಾನೆ, ಅವನು ಕಾಣಿಸ್ಕೊಳ್ತಾನೆ, ನನ್ನನ್ನು ನೀನು ನೋಡು ಅಂತನ್ಬಿಟ್ಟು. ಅದೇ ರೀತಿ ಭಗವಂತನ ಮಾತು ಕೂಡ ನಾವು ಕೇಳಿಸ್ಕೊಳ್ಳೋದಕ್ಕಾಗಲ್ಲ. ನೋಡಿ, ಕುರುಕ್ಷೇತ್ರ ಯುದ್ಧದಲ್ಲಿ ಬೇಕಾದಷ್ಟು ಜನ ಇದ್ರು, ಆದರೆ ಎಲ್ಲರಿಗೂ ಭಗವಂತ ಕಾಣಿಸ್ಲಿಲ್ಲ ಅಂತಂದ್ರೆ ಭಗವಂತನಾಗಿ ಕಾಣಿಸ್ಲಿಲ್ಲ, ಅವನು ಕೂಡ ಸಾಮಾನ್ಯ ಮನುಷ್ಯನಾಗಿ ಕಾಣಿಸ್ಕೊಂಡ. ಭಗವದ್ಗೀತೆಯನ್ನ ಅವನು ಕುರುಕ್ಷೇತ್ರದಲ್ಲೇ ಅವನು ಹೇಳಿದ್ದು, ಆದರೆ ಎಲ್ಲರಿಗೂ ಭಗವದ್ಗೀತೆ ಕೇಳಿಸ್ತಾ ಅರ್ಥ ಆಯ್ತಾ? ಇಲ್ಲ, ಅದು ಕೆಲವರಿಗೆ ಮಾತ್ರ ಅದು ಕೇಳಿಸುತ್ತೆ ಮತ್ತೆ ಅರ್ಥ ಆಗುತ್ತೆ. ಅಂದರೆ ಭಗವಂತ ಯಾರಿಗೆ ಆ ಒಂದು ಪರ್ಮಿಷನ್ ಕೊಡ್ತಾನೋ ಅಥವಾ ಆ ಒಂದು ಅರ್ಹತೆಯನ್ನು ಕೊಡ್ತಾನೋ ಅವ್ರಿಗೆ ಮಾತ್ರ. ಅಂದರೆ ಭಗವಂತನ ಇಚ್ಛೆ ಅದು, ನಮಗೆ ಅರ್ಥ ಆಗಬೇಕಾ ಬೇಡವಾ ಅನ್ನೋದು ಅವನು ಡಿಸೈಡ್ ಮಾಡ್ತಾನೆ. ನಮ್ಮ ಕೆಲಸ ಏನು? ಭಗವಂತನಿಗೆ ಸಮರ್ಪಣೆ ಆಗೋದು. ನಾವು ಎಷ್ಟರ ಮಟ್ಟಿಗೆ ಸಮರ್ಪಣೆ ಮಾಡ್ಕೊಂಡಿರ್ತೀವೋ ನಮ್ಮನ್ನು, ಅಷ್ಟರ ಮಟ್ಟಿಗೆ ನಮಗದು ಅರ್ಥ ಆಗುತ್ತೆ. ಆಯಿತಾ? ಆ ರೀತಿ ಪ್ರಾಮಾಣಿಕ ಭಕ್ತನಿಗೆ ಅವನು ಸ್ವತಃ ಪ್ರಕಟನಾಗ್ತಾನೆ. ವಿದುರ ಸದಾ ಶ್ರೀಕೃಷ್ಣನ ವಿಚಾರದಲ್ಲೇ ಮಗ್ನನಾಗಿರೋದ್ರಿಂದ ಮೈತ್ರೇಯರು ವಿದುರನ ಅಲೌಕಿಕ ಮೌಲ್ಯವನ್ನು ಗಣನೆ ಮಾಡಬಲ್ಲವರಾಗಿದ್ದರು. ಅವರು ವಿದುರನ ಅಮೂಲ್ಯ ಪ್ರಶ್ನೆಗಳನ್ನು ಮೆಚ್ಚಿದರು ಮತ್ತು ಅದಕ್ಕಾಗಿ ಗೌರವಪೂರ್ವಕ ಅವನನ್ನು ವಂದಿಸಿದರು. ಅಂದರೆ ಇಲ್ಲಿ ವಿದುರ ಯಾವಾಗಲೂ ಶ್ರೀಕೃಷ್ಣನ ವಿಚಾರದಲ್ಲೇ ಮಗ್ನನಾಗಿರ್ತಾನಲ್ಲ, ಅದರಿಂದ ಮೈತ್ರೇಯರಿಗೆ ಅದು ಗೊತ್ತಾಗತ್ತೆ. ಅಂದರೆ ಅವನಿಗೆ ಎಷ್ಟರ ಮಟ್ಟಿಗೆ ಆ ಯೋಗ್ಯತೆ ಇದೆ, ಮತ್ತು ಯಾವಾಗಲೂ ಅವನ ಒಂದು ಅಲೌಕಿಕ ಮೌಲ್ಯ ಅಂದರೆ ಏನು, ಅವನಿಗೆ ಅಲೌಕಿಕ ವಿಷಯದಲ್ಲಿ ಎಷ್ಟು ಆಸಕ್ತಿ ಇದೆ, ಅವನ ಮನಸ್ಸು ಯಾವಾಗಲೂ ಎಲ್ಲಿರುತ್ತೆ ಎಲ್ಲ ಅವರು ತಿಳ್ಕೊಳ್ತಾರೆ. ಅದಕ್ಕೋಸ್ಕರ ಅವನು ಕೇಳಿದಂತಹ ಪ್ರಶ್ನೆಗಳು ಸಾಮಾನ್ಯವಾದ ಪ್ರಶ್ನೆಗಳೆಲ್ಲ, ಅದು ಅಮೂಲ್ಯವಾಗಿರುವಂಥ ಪ್ರಶ್ನೆಗಳು ಅಂತ ಅವರು ಮೆಚ್ಕೊಳ್ತಾರೆ ಅವನ ಪ್ರಶ್ನೆಗಳನ್ನು, ಮತ್ತು ಅದಕ್ಕೆ ಅವರು ಗೌರವಪೂರ್ವಕವಾಗಿ ವಂದನೆ ಮಾಡ್ತಾರೆ. ಇಂಥ ಒಂದು ಒಳ್ಳೆ ಪ್ರಶ್ನೆಗಳನ್ನು ಕೇಳಿದ್ದಾನೆ, ಈಗ ನಾನು ಅದಕ್ಕೆ ಉತ್ತರ ಕೊಡೋದಕ್ಕೆ ನನ್ನ ಬಾಯಿನ ಯೂಸ್ ಮಾಡ್ತಾ ಇದ್ದೀನಿ, ಅಂದರೆ ನನ್ನ ಮೂಲಕ ಈ ಒಂದು ಸೇವೆ ನಡೀತಾ ಇದೆಯಲ್ಲ ಅಂತ ಅವರು ಖುಷಿ ಪಡ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ಓ ವಿದುರ, ನೀನು ಶ್ರೀಕೃಷ್ಣನನ್ನ ಒಂದೇ ಮನಸ್ಸಿನಿಂದ ಒಪ್ಪಿರೋದ್ರಲ್ಲಿ, ಅಂಗೀಕರಿಸಿರೋದ್ರಲ್ಲಿ ಆಶ್ಚರ್ಯ ಏನೂ ಇಲ್ಲ. ಈಗ ನಾವು ಭಗವಂತನನ್ನು ಒಪ್ಕೊಂಡಿದ್ದೀವಿ ಅಂತ ಬಾಯಲ್ಲಿ ಹೇಳ್ತೀವಿ, ಆದರೆ ಏನಾದರೂ ಒಂದು ಸಿಚುವೇಶನ್ ಬಂದಾಗ ನನಗೆ ಭಗವಂತ ಯಾರು ಅಂತಲೇ ಗೊತ್ತಿಲ್ಲ, ಅಥವಾ ಅವನನ್ನು ನಾನು ಒಪ್ಕೊಂಡೇ ಇಲ್ಲ ಅನ್ನೋ ರೀತಿ, ಅಂದರೆ ನಮ್ಮಲ್ಲಿ ಆ ಒಂದು ಕಾನ್ಫಿಡೆನ್ಸ್ ಇರೋದಿಲ್ಲ. 100% ನಾವು ಆ ಭಗವಂತನಲ್ಲಿ ಮನಸ್ಸಿನಿಂದ ನಾವು ಒಪ್ಕೊಂಡಿರೋದಿಲ್ಲ, ಅಂಗೀಕಾರ ಕೂಡ ಮಾಡಿರೋದಿಲ್ಲ. ಆದರೆ ಇಲ್ಲಿ ಅವ್ರು ಹೇಳ್ತಾ ಇದ್ದಾರೆ, ನೀನು ಕೃಷ್ಣನನ್ನು ಒಂದೇ ಮನಸ್ಸಿನಿಂದ ಒಪ್ಕೊಂಡಿದ್ಯಾ, ಅಲ್ಲಿ ಡೌಟ್ ಅನ್ನೋದೇ ಇಲ್ಲ ನಿನಗೆ, ಮತ್ತೆ ಅಂಗೀಕಾರ ಕೂಡ ಮಾಡಿದ್ಯಾ. ಹೌದು, ಅವನೇ ಭಗವಂತ, ದೇವೋತ್ತಮ ಪರಮಪುರುಷ ಅನ್ನೋದು ಕೂಡ ನೀನು ಅಕ್ಸೆಪ್ಟ್ ಮಾಡ್ಕೊಂಡಿದೀಯಾ. ಯಾಕೆ ಅಂತಂದರೆ ಅದಕ್ಕೂ ಒಂದು ರೀಸನ್ ಇದೆ. ಅವರು ಸ್ವಯಂ ವೇದವ್ಯಾಸರ ವೀರ್ಯದಿಂದ ಹುಟ್ಟಿರುವಂಥದ್ದು, ಅಂದರೆ ಅವರ ಅಂಶ ಎಲ್ಲಿಂದ ಬಂದಿರುವಂಥದ್ದು? ವೇದವ್ಯಾಸರು ಯಾರು? ಇದನ್ನೆಲ್ಲ ಕೊಟ್ಟಿರುವಂಥವ್ರು ಅವರು ಭಗವಂತನ ಒಂದು ಅವತಾರನೇ ಅಲ್ವಾ. ಅದಕ್ಕೋಸ್ಕರ ನಿನಗೆ ಅದು ಇರೋದು ಖಂಡಿತವಾಗೂ ಸರಿಯಾಗೇ ಇದೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಭಾವಾರ್ಥದಲ್ಲಿ ಗುರುಗಳೇನು ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಣ. ವಿದುರನ ಜನನ ಸಂದರ್ಭದೊಂದಿಗೆ ಇಲ್ಲಿ ಉನ್ನತ ವಂಶದ ಮತ್ತು ಕುಲೀನ ಜನ್ಮದ ಬೆಲೆ ಕಟ್ಟಲಾಗಿದೆ. ತಂದೆಯು ಅವನ ವೀರ್ಯವನ್ನು ತಾಯಿಯ ಗರ್ಭದಲ್ಲಿ ಇರಿಸಿದಾಗಲೇ ಮಾನವ ಜೀವಿಯ ಸಂಸ್ಕೃತಿಯ ಆರಂಭವಾಗುತ್ತದೆ. ಜೀವಿಯ ಕರ್ಮಸ್ಥಿತಿಗೆ ಅನುಗುಣವಾಗಿ ಅವನನ್ನು ನಿರ್ದಿಷ್ಟ ತಂದೆಯ ವೀರ್ಯದಲ್ಲಿ ಇರಿಸಲಾಗುತ್ತದೆ. ವಿದುರನು ಒಬ್ಬ ಸಾಮಾನ್ಯ ಜೀವಿಯಾಗಿರಲಿಲ್ಲ, ಆದ್ದರಿಂದ ಅವನಿಗೆ ವ್ಯಾಸರ ವೀರ್ಯದಿಂದ ಜನ್ಮ ತಾಳುವ ಅವಕಾಶ ಲಭಿಸಿತು. ನೋಡಿ, ಎಷ್ಟು ಒಂದು ಉನ್ನತವಾದಂಥ ವಿಚಾರವನ್ನು ತಿಳಿಸಿದ್ದಾರೆ. ಇಲ್ಲಿ ವಿದುರನ ಜನನದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅಂದರೆ ಇಲ್ಲಿ ಒಂದು ಉನ್ನತ ವಂಶ ಮತ್ತು ಕುಲೀನ ಜನ್ಮ ಎರಡಕ್ಕೂ ಬೆಲೆ ಕಟ್ಟಿದ್ದಾರೆ. ಅಂದರೆ ಒಂದು ಉನ್ನತ ವಂಶದಲ್ಲಿ ಹುಟ್ಟಿದಾನ ಅವನು, ಆದರೆ ಅವನು ಜನ್ಮ ಎಲ್ಲಾಗಿದ್ದು ಕುಲೀನ ಜನ್ಮ. ಅಂದರೆ ಅರ್ಥ ಏನು? ಒಬ್ಬ ದಾಸಿ ಪುತ್ರನಾಗಿ ಅವ್ರು ಹುಟ್ಟೋದು.
ತಂದೆ ಅವನ ವೀರ್ಯವನ್ನ ತಾಯಿಯ ಗರ್ಭದಲ್ಲಿ ಇಡ್ತಾನಲ್ವಾ, ಅಲ್ಲಿಂದನೇ ಒಬ್ಬ ಜೀವಿಯ ಸಂಸ್ಕೃತಿ ಅನ್ನೋದು ಆರಂಭವಾಗುತ್ತೆ. ಅಂದರೆ ತಂದೆ ಎಷ್ಟು ಇಂಪಾರ್ಟೆಂಟು, ಅವನು ಯಾವ ಮಟ್ಟದಲ್ಲಿದ್ದಾನೆ, ಯಾವ ರೀತಿ ಯೋಚನೆ ಮಾಡ್ತಾನೆ, ಅಂಥ ತಂದೆಯ ವೀರ್ಯದಿಂದ ಹುಟ್ಟಿದಾಗ ಆ ಮಗು ಕೂಡ ಅಷ್ಟೇ ಒಂದು ಉನ್ನತ ಮಟ್ಟದಿಂದ ಹುಟ್ಟುತ್ತೆ ಅನ್ನೋದು. ಅಂದರೆ ನಮ್ಮ ಸಂಸ್ಕೃತಿ ಅನ್ನೋದು ಅಲ್ಲಿಂದ ಆರಂಭ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈಗ ಒಬ್ಬ ಜೀವಿ ತನ್ನ ಕರ್ಮಸ್ಥಿತಿಗೆ ಅನುಗುಣವಾಗಿ, ಅಂದರೆ ನಾನು ಮಾಡಿರುವಂಥ ಕರ್ಮಗಳಿಗೆ ಅನುಗುಣವಾಗಿ ನಾವು ಯಾರ ಹೊಟ್ಟೆಯಲ್ಲಿ ಹುಟ್ಟಬೇಕು ಅನ್ನೋದು ನಿರ್ಧಾರ ಆಗುತ್ತೆ. ಒಬ್ಬ ಒಳ್ಳೆ ತಂದೆ ತಾಯಿ ಹೊಟ್ಟೆನಲ್ಲಿ ಹುಟ್ಟಬೇಕು ಅಂತಂದ್ರೂ ಕೂಡ ನಾನು ಮಾಡಿರುವಂಥ ಕರ್ಮಗಳಿಂದ ಅದು ಆಗುತ್ತೆ. ನಾನು ಒಳ್ಳೆ ಕರ್ಮಗಳನ್ನೇ ಮಾಡಿಲ್ಲ ಅಂತಂದರೆ ಒಳ್ಳೆ ತಂದೆ ತಾಯಿಗಳ ಮಗುವಾಗಿ ನಾನು ಹೇಗೆ ಹುಟ್ಟೋದಕ್ಕೆ ಸಾಧ್ಯ ಆಗೋದಿಲ್ಲ. ನಾನು ಕೆಟ್ಟ ಕೆಲಸ ಮಾಡಿದರೆ ನನಗೆ ಸಿಗುವಂಥ ತಂದೆ ತಾಯಿಗಳು ಕೂಡ ಅಂಥ ಗುಣ ಇರುವಂಥವರೇ ಸಿಕ್ಕಿರ್ತಾರೆ, ಆಯಿತಾ. ಸೊ ಅದಕ್ಕೆ ನಾನು ಮಾಡಿರುವಂತಹ ಕರ್ಮಗಳು ಎಷ್ಟು ಇಂಪಾರ್ಟೆಂಟ್ ಅಂತಂದರೆ ಅದಕ್ಕೆ ತಕ್ಕ ಹಾಗೆ ನಮಗೆ ತಂದೆ ತಾಯಿಗಳು ಸಿಗುವಂಥದ್ದು. ವಿದುರ ಒಬ್ಬ ಸಾಮಾನ್ಯ ಜೀವಿ ಅಲ್ವೇ ಅಲ್ಲ. ಅದಕ್ಕೋಸ್ಕರನೇ ಅವರಿಗೆ ವ್ಯಾಸರ ವೀರ್ಯದಿಂದ ಜನ್ಮ ತಗೊಳ್ಳುವಂಥ ಅವಕಾಶ ಸಿಗುತ್ತೆ. ವ್ಯಾಸ ಮಹರ್ಷಿಗಳಿಂದ ಜನ್ಮ ತಗೊಳ್ಬೇಕು ಅಂತಂದರೆ ಅದು ಸಾಮಾನ್ಯ ವಿಷಯ ಅಲ್ಲ. ಅವರೊಬ್ಬ ಮಹಾತ್ಮರೇ ಹುಟ್ಟಬೇಕಾಗಿರುವಂಥದ್ದು. ಸೊ ಅದಕ್ಕೆ ಇಲ್ಲಿ ವಿದುರರನ್ನು ನಾವು ಸಾಮಾನ್ಯ ಒಬ್ಬ ದಾಸಿ ಪುತ್ರ ಅಂತ ಅಂದ್ಕೊಳ್ಬಾರ್ದು. ಮಾನವ ಜೀವಿಯ ಜನನವು ಒಂದು ಮಹಾವಿಜ್ಞಾನವಾಗಿದೆ. ಉತ್ತಮ ಜನಸಂಖ್ಯೆಯನ್ನು ಪಡೆಯಲು ವೈದಿಕ ಪದ್ಧತಿಯನ್ನು ಅನುಸರಿಸಬೇಕು. ಗರ್ಭಧಾನ ಸಂಸ್ಕಾರವೆಂಬ ಪದ್ಧತಿಯ ಪ್ರಕಾರ ಗರ್ಭೋತ್ಪತ್ತಿಯ ಶುದ್ಧೀಕರಣ ಕ್ರಿಯೆಯನ್ನು ಮಾಡುವುದು ಬಹು ಮುಖ್ಯವಾದುದು. ಈಗ ಒಬ್ಬ ಮನುಷ್ಯ ಜೀವಿ ಹುಟ್ಟುತ್ತಾನೆ ಅಂತಂದ್ರೆ ಅದು ಒಂದು ಮಹಾವಿಜ್ಞಾನ ಅಂತ ಹೇಳ್ತಾರೆ. ಈಗ ಒಳ್ಳೆ ಜನಸಂಖ್ಯೆಯನ್ನು ಪಡಿಬೇಕು ಅಂತಂದ್ರೆ, ಅಂದ್ರೆ ಒಳ್ಳೆ ಮಕ್ಕಳು ನಮ್ಗೆ ಹುಟ್ಟಬೇಕು ಅಥವಾ ಈ ಒಂದು ಸಮಾಜದಲ್ಲಿ ಒಳ್ಳೆ ಜನರು ಇರಬೇಕು ಅಂತಂದ್ರೆ ಅದಕ್ಕೆ ವೈದಿಕ ಪದ್ಧತಿಯನ್ನು ನಾವು ಅನುಸರಣೆ ಮಾಡಬೇಕು. ನಮ್ಮ ಧರ್ಮಗ್ರಂಥಗಳಲ್ಲಿ ಎಲ್ಲ ರೀತಿಯ ಸಂಸ್ಕಾರಗಳನ್ನು ಕೂಡ ಹೇಳಿದ್ದಾರೆ. ಅದರಲ್ಲಿ ಗರ್ಭಧಾನ ಸಂಸ್ಕಾರ ಅನ್ನೋದು ಕೂಡ ಇದೆ. ಅಂದರೆ ನಮ್ಮ ಗರ್ಭ ಉತ್ಪತ್ತಿ ಆಗಬೇಕು ಅಂತಂದರೆ ಅದಕ್ಕೆ ಶುದ್ಧೀಕರಣ ಕ್ರಿಯೆ ಮಾಡೋದು ಬಹಳ ಮುಖ್ಯವಾಗಿರುವಂಥದ್ದು. ಆದರೆ ನಾವು ಅದಕ್ಕೆ ಇಂಪಾರ್ಟೆನ್ಸೇ ಕೊಡೋದಿಲ್ಲ ಇವಾಗ, ಅಲ್ವಾ. ಈಗ ಇಂಥ ಒಂದು ಸಂಸ್ಕಾರ ಇದೆ ಅನ್ನೋದು ಕೂಡ ಈಗಿನ ಜನಗಳಿಗೆ ಗೊತ್ತಿರೋದಿಲ್ಲ, ಅಲ್ವಾ. ಆದರೆ ಅದನ್ನೆಲ್ಲ ತಿಳ್ಕೊಂಡಾಗ ಒಳ್ಳೆ ಸಂತಾನವನ್ನು ಪಡೆಯೋದಕ್ಕೆ ಆಗುತ್ತೆ. ಅದ್ರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಜನಸಂಖ್ಯೆಯ ಬೆಳವಣಿಗೆಯನ್ನು ತಡೆಗಟ್ಟುವುದು ಸಮಸ್ಯೆವಲ್ಲ. ವಿದುರ, ವ್ಯಾಸ, ಮೈತ್ರೇಯರಂತಹವರ ಮಟ್ಟದ ಒಳ್ಳೆಯ ಜನರನ್ನು ಪಡೆಯುವುದೇ ಸಮಸ್ಯೆ. ಮಾನವ ಜೀವಿಗಳಂತೆ ಹುಟ್ಟುವ ಮಕ್ಕಳ ಬಗ್ಗೆ ಮುನ್ನೆಚ್ಚರ ವಹಿಸಿದರೆ ಜನಸಂಖ್ಯೆಯ ಬೆಳವಣಿಗೆಯನ್ನು ತಡೆಗಟ್ಟುವ ಅಗತ್ಯವಿಲ್ಲ. ಕುಟುಂಬ ಯೋಜನೆ ಎನ್ನುವುದು ಪಾಪಕರವಷ್ಟೇ ಅಲ್ಲ, ನಿರುಪಯುಕ್ತವೂ ಕೂಡ. ಅಂದರೆ ಇಲ್ಲಿ ಗುರುಗಳು ಈಗಿನ ಕಾಲದಲ್ಲಿ ಜನಸಂಖ್ಯೆ ಜಾಸ್ತಿ ಆಗ್ಬಿಟ್ಟಿದೆ ಅಂತ ಅಂದ್ಬಿಟ್ಟು ಫ್ಯಾಮಿಲಿ ಪ್ಲಾನಿಂಗ್ ಮಾಡೋದು ಅದು ಇದು ಎಲ್ಲ ಮಾಡ್ತಾರಲ್ವಾ, ಅದೆಲ್ಲ ಇಂಪಾರ್ಟೆಂಟು ಅಥವಾ ಅದೆಲ್ಲ ಸಮಸ್ಯೆ ಆಗಿರೋದು. ಇಲ್ಲಿ ಹುಟ್ಟುವಂಥ ಮಕ್ಕಳು ಶ್ರೇಷ್ಠ ಜೀವಿಗಳಾಗಿ ಹುಟ್ಟುತ್ತಾ ಇಲ್ಲ, ಅದು ನಿಜವಾಗ್ಲೂ ಸಮಸ್ಯೆ. ಅಂದರೆ ವಿದುರರು, ವ್ಯಾಸರು, ಮೈತ್ರೇಯರು ಈ ರೀತಿಯ ಮಟ್ಟದ ಜನರು ಹುಟ್ಟುತ್ತಾ ಇಲ್ಲ ಅನ್ನೋದು ಸಮಸ್ಯೆ. ಮಾನವ ಜೀವಿಗಳ ಹಾಗೆ ಹುಟ್ಟುವ ಬಗ್ಗೆ ಅಂದರೆ ಏನು, ಸಾಮಾನ್ಯವಾಗಿ ಹುಟ್ಟೋದು ಒಂದು ಇಂಪಾರ್ಟೆಂಟ್ ವಿಷಯ ಅಲ್ಲ. ಅದನ್ನು ತಡೆಗಟ್ಟೋದೇ ನಾವು ಮಾಡ್ತಾ ಇರ್ತೀವಿ ಹೊರತು ಒಳ್ಳೆ ಜೀವಿಗಳನ್ನು ಬೆಳೆಸಬೇಕು ಅಥವಾ ಒಳ್ಳೆ ಜೀವಿಗಳು ನಮ್ಮ ಹೊಟ್ಟೆಲಿ ಹುಟ್ಟಬೇಕು ಅಂದರೆ ಅದಕ್ಕೇನು ಮಾಡಬೇಕು ಅದ್ರ ಬಗ್ಗೆ ಯಾರೂ ಗಮನ ಹರಿಸ್ತಾ ಇಲ್ಲ. ಅದಕ್ಕೋಸ್ಕರ ಒಬ್ಬ ಮನುಷ್ಯನ ಹಾಗೆ ಹುಟ್ಟಬೇಕೇ ಹೊರತು ಮನುಷ್ಯ ದೇಹವನ್ನು ಇಟ್ಕೊಂಡು ಒಳಗಡೆಯಿಂದ ಇರುವಂಥ ಗುಣಗಳೆಲ್ಲ ಪ್ರಾಣಿಯ ಹಾಗಿದ್ರೆ ಅವ್ನು ನಡ್ಕೊಳ್ಳೋದು ಮೃಗಗಳ ಹಾಗಿದ್ರೆ ಏನು ಪ್ರಯೋಜನ, ಅಲ್ವಾ. ಅದಕ್ಕೋಸ್ಕರ ಆ ವಿಚಾರಕ್ಕೆ ನಾವು ಮುನ್ನೆಚ್ಚರಿಕೆ ವಹಿಸಬೇಕೇ ಹೊರತು ಜನಸಂಖ್ಯೆಯನ್ನು ತಡೆಗಟ್ಟಬೇಕು ಅನ್ನುವಂಥ ಅಗತ್ಯ ಇಲ್ಲ. ಈಗ ಒಳ್ಳೆ ಜನರೇ ಎಲ್ಲ ಕಡೆ ಇದ್ದಾಗ ಆಗ ಜನಸಂಖ್ಯೆ ಇದ್ದರೂ ನಮಗೇನು ಅನಿಸಲ್ಲ. ಒಬ್ರಿಗೊಬ್ರು ಅವರು ಕೂಡಿ ಬಾಳ್ತಾರೆ, ಮತ್ತು ಒಬ್ರಿಗೊಬ್ರು ಅನುಸರಣೆ ಮಾಡಿಕೊಂಡು ಏನು ನಮ್ಮ ಮನುಷ್ಯ ಜೀವನದ ಒಂದು ಉದ್ದೇಶ ಏನು, ಗುರಿ ಏನು ಅದೆಲ್ಲ ತಿಳ್ಕೊಂಡು ಅದಕ್ಕೇನು ಮಾಡಬೇಕು ಆ ಕೆಲಸಗಳನ್ನು ಅವ್ರು ಮಾಡ್ತಾ ಹೋಗ್ತಾರೆ, ಅಲ್ವಾ. ಕುಟುಂಬ ಯೋಜನೆ ಅನ್ನೋದು ಪಾಪಕರ ಅಂತ ಹೇಳ್ತಾರೆ. ಅದು ಉಪಯೋಗ ಕೂಡ ಇಲ್ಲ ಅದನ್ನು ಮಾಡೋದ್ರಿಂದ. ಅಂದರೆ
ಒಳ್ಳೆ ಜನರನ್ನು ಈ ಜಗತ್ತಿಗೆ ಕೊಡೋದಿದೆಯಲ್ಲ, ಅದು ನಾವು ಮಾಡಬೇಕಾಗಿರುವಂಥದ್ದು. ಆದರೆ ನಾವೇನು ಮಾಡ್ತಾ ಇದ್ವಿ, ಒಳ್ಳೆ ಜನರನ್ನು, ಉತ್ತಮವಾದ ಜನರನ್ನು ಕೊಡೋದನ್ನು ಬಿಟ್ಟು ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅದ್ರ ಬಗ್ಗೆ ಮಾತ್ರ ತಲೆ ಕೆಡಿಸ್ಕೊಳ್ತೀವಿ ಹೊರತು ಜನಗಳಲ್ಲಿರುವಂತಹ ಒಂದು ಗುಣ, ಭಾವನೆ, ಅವ್ರು ನಡ್ಕೊಳ್ಳೋ ರೀತಿ, ಅವ್ರು ಹೇಗಿದ್ದಾರೆ, ಆ ವ್ಯಕ್ತಿತ್ವ ಹೇಗಿದೆ, ಅವರಲ್ಲಿರುವ ಸಂಸ್ಕಾರ ಹೇಗಿದೆ, ಅದನ್ನೆಲ್ಲ ಉನ್ನತ ಮಟ್ಟಕ್ಕೆ ತರಬೇಕು, ಅಂಥ ಮಕ್ಕಳನ್ನ ನಾವು ಪಡಿಬೇಕು ಅನ್ನೋದ್ರ ಕಡೆ ಯಾರ ಗಮನನೂ ಇಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಎಷ್ಟು ವಿಚಾರಗಳು ನಾವು ತಿಳ್ಕೊಳ್ಳೋದಿದೆ ನೋಡಿ. ಇಲ್ಲಿ ವಿದುರರು ಸಾಮಾನ್ಯ ವ್ಯಕ್ತಿ ಅಲ್ಲ ಅನ್ನೋದಕ್ಕೆ ಇಷ್ಟು ವಿಚಾರ ಬಂದಿದೆ. ಅಂದರೆ ಒಬ್ಬ ಒಳ್ಳೆ ಉತ್ತಮ ವ್ಯಕ್ತಿ ಹುಟ್ಟಬೇಕು ಅಂತಂದರೆ ತಂದೆ ಕೂಡ ಅಂಥ ಒಂದು ವ್ಯಕ್ತಿತ್ವ ಇರೋನಾಗಿರಬೇಕು. ಇಲ್ಲಿ ವೇದವ್ಯಾಸರ ವೀರ್ಯದಿಂದ ಹುಟ್ಟಿರುವಂಥದ್ದು ವಿದುರ. ಸೊ ಸಾಮಾನ್ಯ ಮನುಷ್ಯ ಅಲ್ಲ ವಿದುರ. ಅದೇ ರೀತಿ ನಾವು ಕೂಡ ಅಸಾಮಾನ್ಯರಾಗಬೇಕು ಅಂತಂದರೆ ನಾವು ಒಳ್ಳೆ ಕಾರ್ಯಗಳನ್ನು ಮಾಡಿದರೆ ನಮಗೂ ಕೂಡ ಒಳ್ಳೆ ತಂದೆ ತಾಯಿಗಳು ಸಿಗ್ತಾರೆ. ಅಂಥ ತಂದೆ ತಾಯಿಗಳನ್ನ ಪಡಿಬೇಕು ಅಂದರೂ ಕೂಡ ನಾವು ಪುಣ್ಯ ಮಾಡಿರಬೇಕು. ಆಮೇಲೆ ಅಂಥ ತಂದೆಯಿಂದ ಹುಟ್ಟಬೇಕು ಅಂತಂದರೂ ಕೂಡ ನಾನು ಒಳ್ಳೆ ಕರ್ಮಗಳನ್ನು ಮಾಡಿದರೆ ಮಾತ್ರ ನನಗೆ ಸಿಗತ್ತೆ. ಇಲ್ಲಿ ಜನರ ಒಂದು ನಡವಳಿಕೆ, ನೀತಿ, ಅವರು ಯೋಚನೆ ಮಾಡೋ ರೀತಿ ಎಲ್ಲವೂ ಕೂಡ ತಪ್ಪಾಗಿದೆ. ಅಂಥ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ ಅಂತ ನಾವು ತಲೆ ಕೆಡಿಸ್ಕೊಳ್ತಾ ಇದ್ದೀವಿ. ಅದ್ರ ಬದಲಾಗಿ ಒಳ್ಳೆ ಜನರು ಯಾಕೆ ಹುಟ್ಟತಾ ಇಲ್ಲ, ಒಳ್ಳೆ ಒಂದು ಜನಸಂಖ್ಯೆ ಯಾಕೆ ಬರ್ತಾ ಇಲ್ಲ ಅಂದರೆ ಒಳ್ಳೆ ಗುಣ, ವ್ಯಕ್ತಿತ್ವ, ಸಂಸ್ಕಾರ ಇರುವಂಥವ್ರು ಯಾಕಿಲ್ಲ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇರೋದು. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.